ಕಲಿಯುಗದ ಕಾರಣಿಕದ ಶಕ್ತಿ ಸಾರಲಪಟ್ಟದ ಕೊರಗಚ್ಚನ ಆರಾಧನೆಯ ಕಟ್ಟೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಿದೆ. ಬೀಡಚಕ್ಕುಲಿ ಅಮೃತ ಸೇವೆಗೆ ಒಲಿಯುವ ಅಚ್ಚನಿಗೆ ವಂದಿಸಲು ಇದೀಗ ಪರವೂರುಗಳಿಂದ ಭಕ್ತ ಸಂದೋಹ ಕರಾವಳಿಯತ್ತ ಹರಿದು ಬರುತ್ತಿದೆ. ಕುತ್ತಾರಿನ 7 ಕಲ್ಲುಗಳಲ್ಲದೆ ಕೋಟೆಕಾರು, ಬೀರಿ, ಓವರ್ ಬ್ರಿಡ್ಜ್, ಒಳಪೇಟೆ, ಅಂಬಿಕಾ ರೋಡು, ಕಲ್ಲಾಪು, ಪದಂಗಡಿ ಮುಂತಾದೆಡೆ ಅಜ್ಜನ ಆರಾಧನೆ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದೆ. ಇಂತಹ ಪವಿತ್ರ ಕಟ್ಟೆಗಳ ಪೈಕಿ ಕೋಟೆಕಾರು ಕೊರಗಜ್ಜ ಭಕ್ತವೃಂದದ ವರ್ಷಂಪ್ರತಿ ನಡೆಯುವ ಕೋಲ ಸೇವೆಗೆ ಸಾವಿರ ಸಂಖ್ಯೆಯ ಭಕ್ತಾದಿಗಳು ಬಂದು ಸೇರುತ್ತಾರೆ. ಅಜ್ಜನ ಕೋಲ ಕಂಡು ಕೃತಾರ್ಥರಾಗಿ ಅನ್ನಪ್ರಸಾದ ಸ್ವೀಕರಿಸುತ್ತಾರೆ. ಕೋಟೆಕಾರು ಕೊರಗಜ್ಜ ಭಕ್ತವೃಂದದ ಅಜ್ಜನ ಕಟ್ಟೆಯಲ್ಲಿ ವಾರ್ಷಿಕ ಕೋಲ ಮಾತ್ರವಲ್ಲದೆ ಪ್ರತಿ ತಿಂಗಳ ಕೊನೆಯ ಶನಿವಾರ ನಡೆಯುವ ಅಗೇಲು ಸೇವೆಗೂ ನೂರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ಸೇರುತ್ತಾರೆ. ಇಲ್ಲೇ ಅಜ್ಜ ಅಂತಲ್ಲ, ನಾನು ಎಲ್ಲ ಅಂದರೆ ಸ್ವಲ್ಪ ಏನಾದರೂ ಆಗುವಾಗೂ ಸಹ ನಾನು ನಂಬೋದು ಅಜ್ಜನನ್ನೇ. ಎಂತಾದರೆ ಕಳೆದೋಗುವಾಗ ಅಲ್ಲದೆ ನಾನು ಗಾಡಿಯಲ್ಲಿ 2 ಸಲ ಬಿದ್ದೆವು ಸಹ, ಆಗ ಎನಿಸಿದ್ದು ಅಜ್ಜನನ್ನೇ. ಮತ್ತು ಎಂತ ಬೇಕು ಅದನ್ನು ಎನಿಸಿ ಅಜ್ಜನನ್ನು ಎನಿಸುವಾಗ ನನಗೆ ಅದು ಅಜ್ಜ ಮಾಡಿಕೊಡ್ತಾರೆ. ಹೌದು, ಅಗೇಲ್ ಕೊಡ್ತೇನೆ. ಇಲ್ಲದಿದ್ದರೆ ಕುತ್ತಾರದ್ದು ಆದಿ ಸ್ಥಳಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಬೀಡ ಚಕ್ಕುಲಿ ಹಾಗೆ ಕೊಡ್ತೇನೆ. ಬಹಳ ಹತ್ತಿರವಾಗಿ ಸಾಂಗತ್ಯ ಇರುವಂಥದ್ದು ಅಜ್ಜ. ನಮ್ಮ ಮನೆಯವರ ಹತ್ರ ಹೇಳಿದಾಗೆ ಹೇಳ್ಬೋದು. ಹೌದು. ಕೋಟೆಕಾರು ಕೊರಗಜ್ಜನ ಕಟ್ಟೆಯಲ್ಲಿ ತಿಂಗಳ ಕೊನೆಯ ಶನಿವಾರ ರಾತ್ರಿ 7 ಗಂಟೆಗೆ ಅಗೇಲು ಸೇವೆ ಆರಂಭಗೊಳ್ಳುತ್ತದೆ. ಅಗೇಲು ಬಡಿಸಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಭಕ್ತಾದಿಗಳು ಸರತಿಯ ಸಾಲಲ್ಲಿ ಬಂದು ಅಜ್ಜನಿಗೆ ವಂದನೆ ಸಲ್ಲಿಸುತ್ತಾರೆ. ಬೀಡಚಕ್ಕುಲಿ ಅಮೃತ ಸೇವೆಯನ್ನು ಸಮರ್ಪಿಸುತ್ತಾರೆ.
ಬರುವ ಭಕ್ತಾದಿಗಳಿಗೆ ಅಜ್ಜ ಒಂದಲ್ಲ ಒಂದು ವಿಧಿಯಲ್ಲಿ ಜೀವದಾನ ನೀಡಿರುವ ಉದಾಹರಣೆಗಳಿವೆ. ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದ ಅಜ್ಜನ ಬಗ್ಗೆ ಹೇಳಲು ಕೇಳಲು ಹೊರಟರೆ ಎಲ್ಲರಲ್ಲೂ ಒಂದಲ್ಲ ಒಂದು ವಿಧದ ಅನುಭವಗಳಿವೆ. ಏನು ಹೇಳ್ತಾರೆ ಭಕ್ತರು, ಕೇಳೋಣ ಬನ್ನಿ. ಇಲ್ಲಿ ಬಂದ ಮೇಲೆಲ್ಲ ಒಳ್ಳೆಯದೇ ಆಗಿದೆ. 2 ಸಲ ನಾನು ಬದುಕಿಸಿದೆ ಈ ದೇವರು ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಆಗಿತ್ತು 2 ಸಲ. ಇಲ್ಲಿಂದಲೇ ಕೊಂಡೋಗೋನ ಪ್ರಾರ್ಥಿಸಿದ್ದೆ, ಎಂಥ ಪ್ರಾಬ್ಲಮ್ ಇಲ್ಲದ್ರೆ ಇಲ್ಲಿ ಬಂದು ಆಗಿಲು ಸೇವೆ ಕೊಡ್ತೇನೆ ಅಂತ. ಈಗ ಹುಷಾರಾಗಿದ್ದೇನೆ, ಹಾಗೆ ಬಂದು ಈ ಸೇವೆ ಕೊಟ್ಟದ್ದು ಇವತ್ತು. ನಾವು ತಿಂಗಳಲ್ಲಿ 1 ಸಲ ಬರ್ತೇವೆ, ಮತ್ತು ನಮ್ಮ ಮನೆ ಇಲ್ಲೇ, ನೆನೆಸುವಾಗ ಬರ್ತೇವೆ ಹಾಗೆ. ಪೂರ್ತಿ ಸಿಕ್ಕಿದೆ ನಮಗೆ. ತುಂಬ ಸತಿ ನಮಗೆ ತುಂಬ ರಕ್ಷಣೆ ಆಗಿದೆ. ಅಂದರೆ ನನಗೂ ಆಗಿದೆ ಮತ್ತು ನನ್ನ ಫ್ರೆಂಡಿನ ಮಗಳಿಗೆ 2 ಸತಿ ಇಲ್ಲಿ ಅಲ್ಲಿ ಸ್ಕೂಟರಲ್ಲಿ ಹೋಗುವಾಗ ಬಿದ್ದಿದ್ದಾಳೆ. ಬಿದ್ದು ಅಂದರೆ ಒಂಥರ ಏನೋ ದೂಕಿದಾಗೆ ಅಲ್ಲಿಂದಲೇ ಇದು ಮಾಡಿ ಸರಿಯಾಗಿದ್ದಾಳೆ. ಮತ್ತು ನನ್ನ ಫ್ರೆಂಡ್ ಒಮ್ಮೆ ಬಿದ್ದು ಸ್ಕೂಟ್ರಿಂದ ಬಿದ್ದು ಮಗ ಕರ್ಕೋಗುವಾಗ ಬಿದ್ದು ತಲೆಗೆ ಏಟೆಲ್ಲ ಆಗಿದೆ. ಏಟಾದರೆ ಮತ್ತೆ ಪುನಃ ಎಂತಾಗಿದೆ ಅಂದರೆ ಅದೇ ಸ್ಕೂಟ್ರಲ್ಲಿ ಮನೆಗೆ ಎದ್ದು ಹೇಗೆ ಎದ್ದಿದ್ದಾಳೆ ಏನು ಅಂತ ದೇವರಿಗೆ ಗೊತ್ತಾ. ಅಜ್ಜನೇ ಕಾಪಾಡಿರೋದು. ಅಂದರೆ ನಾವು ಹಾಗಾಗಿ ಇಲ್ಲಿಗೆ ಯಾವಾಗಲೂ ಬರ್ತಾಯಿತ್ತು ಅಜ್ಜನ ಹತ್ರ. ನಾವು ಆ ಟೈಮಲ್ಲಿ ನಾವು ಇಲ್ಲಿ ಇರಲಿಲ್ಲ ಊರಲ್ಲಿ. ಅವಳಿಗೆ ಬಿದ್ದು ತಲೆಗೆ ಸ್ಟಿಚ್ಚೆಲ್ಲ ಆಗಿ ಮತ್ತು ಅಲ್ಲಿಂದ ಅವಳು ಮನೆಗೆ ಹೋಗಿ ಹೇಳ್ತಾಳಂತೆ, ನಾನು ಹೇಗೆ ಇಲ್ಲಿದ್ದೀನಿ, ಇಲ್ಲಿ ಯಾರೋ ನೀರೆಲ್ಲ ಕೊಟ್ಟರಂತೆ. ನೀರೆಲ್ಲ ಕೊಟ್ಟು ಅಂದರೆ ಹಾಗೆ ಬಿದ್ದು ಏಟಾದಾಗ ಆಟೋದಲ್ಲಿ ಕರ್ಕೋಬೇಕು. ನಿಜವಾಗ್ಲೂ ಅವಳು ಅದೇ ಸ್ಕೂಟ್ರಲ್ಲಿ ಹೋಗಿದ್ದಾಳೆ ಅಂದರೆ ಅದೊಂದು ವಿಶೇಷ ಅಜ್ಜನದ್ದು. ಹಾಗಾಗಿ ನಾವು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ, ತಿಂಗಳಿಗೊಮ್ಮೆ ಹೇಗೆ ಅಲ್ವಾ. ನನಗೂ ತುಂಬ ಒಳ್ಳೆಯದಾಗಿದೆ ಇಲ್ಲಿಗೆ ಬಂದು. ನಮ್ಮ ಊರಿಂದಲೂ ಏನಾರು ಹರಕೆ ಎಲ್ಲ ಇದ್ದರೆ ನಾನು ಇಲ್ಲಿ ಹೇಳಿ ಇದು ಮಾಡಿ ಹೋಗ್ತೇನೆ ಅಷ್ಟೇ. ಜನ ಯಾನು ಯಾಪಲ ಪ್ರತಿ ಅಗೇಲುಗಳ ಒಂಜಿ ಅಗೇಲು ಮನ್ಪ ಯಾಪಲ ಬರ್ಪೆ ఒక ಅಜ್ಜನ ಮಿತ್ತ ಎಂಕ್ಲೆ ಎಡ್ಡೆ ಭಕ್ತಿ ఒక ಅಜ್ಜನ ಎಂಚಿನಲ್ಲ ನೆನೆತದ 12 ಅಂಚೆನ ಒಂದು ಅಂಚೆ ಅದೆಡ್ಡೆ ಎಂಕ್ಲೆ ನೆತಮಿತ್ತು ಎಡ್ಡೆ ನಂಬಿಕೆ ಬಕ್ಕ ಅಭಿಮಾನ. ಅಜ್ಜನ ಇದೆ ಕುತ್ತಾರು ಬೋಲ್ಪೆ ಬೊಕ್ಕ ತೊಕ್ಕೊಟ್ಟುಗು ಉಳಪೇಟೆಡು ಒಂಜುಂಡು ಅವತ್ತು ಒಲಪೇಟೆಡು ಒಂಜುಂಡು ಅಡೆ ಅವಳ ಪೋಪೆ ಬೊಕ್ಕ ನಂದು ಒಳ್ಳೆ ಪೊಂಡಲ ಅಜ್ಜನ ದರ್ಶನ ಆಪುಂಡು. ಅದು ಮೂಲ ಬೀಡ ಚಕ್ಕುಲ್ಲ ದೀಪನು ಹೊರರ ಕಾಂಡೆ ಮತ್ತು ಬಣ್ಣ ಬೀಡ ಚಕ್ಕುಲ್ಲದತ್ತು ದೀದು ಕೈ ಮುಗಿದು ಪೋಪೆ ಹೊರರ ಅಗೇಲು ಅಂಚ. ಉಜ್ಜರು ಉಳ್ಳೇರು ಉಳ್ಳೇರು. ತುಳುನಾಡಿನ ಆರಾಧ್ಯ ದೈವ ಆದಂತಹ ಕೊರಗಜ್ಜನ ಮಹಿಮೆ ಅಪಾರವಾದದ್ದು. ಕೊರಗತನಿಯ ನಂಬಿದಂತಹ ಭಕ್ತರಿಗೆ ಆ ಸಕಲ ಇಷ್ಟಗಳನ್ನು ಈಡೇರಿಸಿದಂತಹ ನಮ್ಮ ತುಳುನಾಡಿನ ಶಕ್ತಿ ಎಂದೇ ಬಣ್ಣಿಸಬಹುದಂತಹ ಈ ಕಾಲಘಟ್ಟದಲ್ಲಿ ಇದೀಗ ಕೊರಗಜ್ಜನ ಮಹಿಮೆ ಅಪಾರವಾದ ದೇಶ ವಿದೇಶಗಳಿಂದ ಭಕ್ತರನ್ನು ಆಕರ್ಷಿತಗೊಳಿಸಿದಂತಹ ಒಂದು ಕಾರಣಿಕ ಪುರುಷ ಎಂದೇ ಹೇಳಬಹುದಂತಹ ದೈವಿ ಶಕ್ತಿ ನಮ್ಮ ತುಳುನಾಡಿನ ಶಕ್ತಿಯನ್ನು ನಾವು ಅಪಾರವಾಗಿ ನಂಬಿಕೊಂಡು ಬಂದಿದ್ದೇವೆ. ನಮ್ಮ ಕಷ್ಟ ಕಾಲದಲ್ಲಿ ನೆನೆದಂತಹ ಏನು ನಮಗೆ
ಕಷ್ಟಗಳು ಬಂದಿದೆಯಾ ಅದಕ್ಕೆ ಆ ಇಷ್ಟಾರ್ಥಗಳನ್ನು ನೆರವೇರಿಸಿದಂತಹ ನಮ್ಮ ಭಕ್ತಿಯ ಕೊರಗಜ್ಜ. ಈ ಸಂದರ್ಭದಲ್ಲಿ ನಾವು ಕೋಟೆಕಾರು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಂದಿನ ಅಗೇಲು ಸೇವೆಯಲ್ಲಿಯೂ ಕೂಡ ನಾವು ಭಾಗಿಯಾಗಿದ್ದುಕೊಂಡು ನಮಗೆ ಅನಾರೋಗ್ಯವಾಗಲಿ ಅಥವಾ ಇತರ ಕಷ್ಟಗಳನ್ನು ಸಕಲ ಕಷ್ಟಗಳು ನಿವಾರಣೆಯಾಗುವಾಗ ನಾವು ನಂಬಿದಂತಹ ಕೊರಗಜ್ಜ ನಮ್ಮ ಕೈ ಬಿಡಲಿಲ್ಲ. ಅದಕ್ಕೋಸ್ಕರ ನಮ್ಮ ಸೇವೆ ನಿತ್ಯ ನಿರಂತರವಾಗಿ ದೈವಿ ಶಕ್ತಿಯಾದಂತಹ ಕೊರಗಜ್ಜನಿಗೆ ಸಲ್ಲಿಸುತ್ತಾ ಬಂದಿದ್ದೇವೆ. ಕುಸುಮಾಕರ್ ಕುಂಪಲ. ನಾವು ಉದ್ಯೋಗದಲ್ಲಿ ನಮ್ಮದು ಸ್ವಂತ ವ್ಯವಹಾರನ ಮಾಡ್ತಾ ಬಂದಿದ್ದೇವೆ. ಖಂಡಿತವಾಗಿ ನೆನೆದ ಒಂದು ಇಚ್ಛೆಯನ್ನು ಈಡೇರಿಸುವಂತಹ ಶಕ್ತಿ ನಾವು ಈ ತುಳುನಾಡಿನಲ್ಲಿ ವೀಳ್ಯದ ಎಲೆ ಅಡಿಕೆ ಇಂತಹ ಒಂದು ಸರಳವಾದಂಥ ಒಂದು ಅರಿಕೆ ಕೂಡ ನಮಗೆ ಅಜ್ಜನ ಒಂದು ಭಕ್ತಿಯಾದ ಬೇಗ ಫಲಿಸ್ತದೆ ಅಂತ ನಾನು ಹೇಳಲಿಕ್ಕೆ. ಕೊರಗಜ್ಜನಿಗೆ ಸಮರ್ಪಿಸಿದ ಅಗೇಲು ಸೇವೆಯನ್ನು ಅನ್ನದ ಕಟಾರಗಳಿಗೆ ಹಾಕಿದ ನಂತರ ಅಗೇಲು ಸೇವೆಯ ಪ್ರಸಾದ ವಿತರಣೆಯಾಗುತ್ತದೆ. ಈ ಬಗ್ಗೆ ಕ್ಷೇತ್ರದ ಅಧ್ವರ್ಯಗಳು ಹೇಳಿದ್ದು ಹೀಗೆ. ಕೋಟೆಗಾರದ ಮನ್ನಡು ವರ್ಷಂ ಪ್ರತಿ ಜಾತ್ರೆದಲ್ಲ ಕಣೆ 2024 ಫೆಬ್ರವರಿ 10 ತಾರೀಕಿಗೆ ವಿಜೃಂಭಣೆಡು ಅಜ್ಜನ ಆಶೀರ್ವಾದಡು ಸಾರಲಪಟ್ಟದ ಅಜ್ಜನ ಆಶೀರ್ವಾದಡು ಪೊರ್ಲುಡು ನಡತಲು ಆಗಿದ್ದ ಪಕ್ಕದ ತಿಂಗಳದ ಇಂದಿಟ್ಟು ಜನ ಇಂದಿಟ್ಟು ಎಂಕ್ಲು ಅಗೆಲ್ ಸೇವೆ ತಿಂಗಳದ ಆ ಪಕ್ಕದ ತಿಂಗಳು ಮಲ್ತಿದ್ವಿ. ಈ ತಿಂಗಳದ ಅಗೆಲ್ ಸೇವೆನು ಇನಿತಾದ ದಿನ ತಾನೇ ಎಂಕ್ಲು ಭಾರಿ ವಿಜೃಂಭಣೆ ಗೌಜಿ ಹಿಡಿದು ನೆರವೇರ್ತೇನೆ. ಅಂಜನೆ ಜನಸಂಖ್ಯೆಲ್ಲ ಭಾಳ ಜೋರಾದ ಬರ್ತದೆ. ಎಂಕ್ಲಿಗೆ ಅಜ್ಜನ ಆಶೀರ್ವಾದ ನಡು ತಂದುಳ್ಳೇರು ಅಂಚನೆ ದನ ಮೆತ್ತಗಳು ಅಜ್ಜೆ ಮೂಲು ಪ್ರತಿ ಒಂದು ವಿಷಯಗಳು ಅಜ್ಜೆ ಕೊರಲುಡು ಜನಕ್ಲಿಗೆ ಈ ಮಣ್ಣು ಬರ್ತದ್ದು ಅಜ್ಜನ ಭಕ್ತಿ ಮಲ್ತದ್ದು ಅಜ್ಜನ ಸೇವೆನ ಎತ್ತು ನೋಡು ಬಣ್ಣದು ಎಂಕ್ಲು ಸರ್ವೇರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಮಂಜೇಶ್ವರ, ಕಾಸರಗೋಡು, ಸುಳ್ಯ, ಪುತ್ತೂರು, ಗಂಗೋಳಿ, ಉಡುಪಿ, ಕಾರ್ಕಳ ಪೂರ ಬರ್ತೇವೆ. ಅಲ್ತ ಪೂರ ಬರ್ಪೇನೆ ಪಂಡ ಮೂಲು ಎಂಕ್ಲು ಶನಿವಾರದ ಅಪ್ಪಲ ಒಂಜಿ ಉಪ್ಪುಂಡು ಪೂಜೆ ಉಪ್ಪುಂಡು ಅಪ್ಪ ಕೆಲವು ಪ್ರಾರ್ಥನೆ ಮಂತ ಒಂದು ಉಪ್ಪೇರು ಅಂಡ ಆ ಪ್ರಾರ್ಥನೆ ಎಂಕ್ಲು ಇಡವೇರ್ನು ಬಂಡದು ಒಂಜಿ ಅಗೇಲಿ ಸೇವೆ ಕೊರ್ಪೇರು ಅಂಚಾದು ಎಂಕ್ಲ ಬೇಲೆ ಮಾತ ಆತ ನಂದೇ ಪಂಡದು ಬರ್ಪೇರು ಎಂಕ್ಲೆ ಇಂಚಿನ ಮೂಲ ಅರ್ಜನ ಪ್ರಾರ್ಥನೆ ಮಂತ ಎಂಕ್ಲು ಪೋಪ ಅವು ಎಂಕ್ಲೆಗೆ ಇಡವೇರ್ದನ್ನು ಪಂಡದು ಅಗೇಲಿ ಸೇವೆ ಕೊರೊಂದು ಪೋಪೇರು.
ಪೂರ ಎಣ್ಣಿನ ಪೂರ ಬೇಲೆ ಮಾತೆಲ್ಲ ಪರೊಂದುಲ್ಲೇರು ಅಂಚೆ ದಿನ ದಿನದ ಜಾಸ್ತಿ ಜನ ಭಕ್ತರು ಬರೊಂದುಲ್ಲೇರು ಮಾತೆಲ್ಲ ಇಷ್ಟ ಮೂಲ ನೆರವೇರೊಂದುಂಡು ಮಾತೆಲ್ಲ ನಂಬೊಂದುಲ್ಲೇರು ಮಾತೆಲ್ಲ ಆತೆ ಬಂದು. ಒಟ್ಟಾರೆಯಾಗಿ ಕೋಟೆಕಾರು ಬೀರಿಯ ಕೊರಗಚ್ಚಿನ ಕಾರಣಿಕಕ್ಕೆ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅಗೇಲು ಸೇವೆ ಸಮರ್ಪಿಸಲು ದೂರದ ಊರುಗಳಿಂದಲೂ ಭಕ್ತ ಗಡಾಣ ಆಗಮಿಸುತ್ತಿದೆ.